ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ತಮ್ಮನೇಲಲ್ಲಿ ನೋಡಿದ್ರಲ್ಲ ನನ್ನ ಬುಕ್ ಕಲೆಕ್ಷನ್ ನೋಡಿ. ಇವೆಲ್ಲ ನನ್ನ ಬುಕ್ ಕಲೆಕ್ಷನ್. ತುಂಬ ವರ್ಷಗಳಿಂದ ತೊಗೊಂಡಿದ್ದೆ. ಈ ನಡುವೆ ತೊಗೊಂಡಿಲ್ಲ. ಫಸ್ಟೆಲ್ಲ ಬುಕ್ ತೊಗೋತಾಯಿದ್ದೆ, ಜಾಸ್ತಿ ಓದ್ತಾಯಿದ್ದೆ. ನಮ್ಮ ಅಪ್ಪಯಿಂದ ಬಂದಿತ್ತು ನನಗೆ ಈ ಓದೋ ಹುಚ್ಚು ಅನ್ಬೋದು, ಓದೋ ಹವ್ಯಾಸ ಅನ್ಬೋದು. ಎಲ್ಲ ಬಂದಿದ್ದು ನಮ್ಮ ಅಪ್ಪಯಿಂದ. ಅವರು ವಾರಕ್ಕೊಂದ್ಸಲ ತೊಗೊಂಬರೋರು ಬೆಂಗಳೂರಿಂದ. ಅವರು ವ್ಯಾಪಾರ ಮಾಡ್ತಾರೆ. ಐಟಮ್ಗೆ ಅಂತ ಹೋದಾಗ ಲೈಬ್ರರಿಯಿಂದ ತೊಗೊಂಬಂದ್ಬಿಡೋರು. ಆವಾಗ ನಾನು ಅವ್ರು ತಂದಿದ್ದ ಬುಕ್ನ ನಾನು ಓದ್ತಿದ್ದೆ. ಅವ್ರು ಜಾಸ್ತಿ ಡಿಟೆಕ್ಟಿವ್ ನಾವೆಲ್ಲ ತರೋರು. ಅದನ್ನು ನಾನು ಓದ್ತಿದ್ದೆ. ಹಂಗೆ ಬೆಳೀತು ಅಂತ ನನಗನ್ಸುತ್ತೆ. ನನಗೆ ನೋಡಿ, ಇದು ಸುಧಾ, ತರಂಗ ಇವೆಲ್ಲ ಹಳೆ ಬುಕ್ಸು. ಪುನೀತ್ ಸರ್ ಯಾರಿಗಿಷ್ಟ ಇಲ್ಲ ಹೇಳಿ. ಅವರಂತೂ ಈಗ ದೇವರಾಗಿ ಹೋಗಿದ್ದಾರೆ ಬಿಡಿ. ಅದ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಮಗಿದೆಯೋ ಇಲ್ವೋ. ಇದು ಅಣ್ಣವ್ರ ಬುಕ್ಕು, ರಾಜ್ಕುಮಾರ್ ಬುಕ್ಕು. ಇದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡೋಣ. ನಾನು ಅವ್ರನ್ನ ಒಂದು ಸಲ ನೋಡಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ. ಇದು ನೋಡಿ, ಮರಳಿ ಮಣ್ಣಿಗೆ ಅಂತ ಶಿವರಾಮ್ ಕಾರಂತರ ಬುಕ್ಕು. ನನಗೆ ಅವ್ರ ಬುಕ್ ಅಂದರೆ ತುಂಬ ಇಷ್ಟ. ಇದು ಕೃಷ್ಣ ಇಸ್ಕಾನ್ ಟೆಂಪಲಿಂದ ತಂದಿತ್ತು. ಇದು ಅಡುಗೆ ಬುಕ್ಸು. ಆಗ ತೊಗೊಂಡಿದ್ದೆ. ಟ್ರೈ ಜಾಸ್ತಿ ಮಾಡಲಿಲ್ಲ. ತೊಗೊಂಡಿಟ್ಕೊಂಡ್ರೆ ಹಂಗೆ ಇದ್ದಾವೆ. ಅವೆಲ್ಲ ನಾವಲ್ ಬುಕ್ಸು. ತುಂಬ ಬುಕ್ಸ್ ಇದ್ದಾವೆ. ಮಯೂರ ಬುಕ್ಸ್ ಇದೆಲ್ಲ ಫಸ್ಟು ಜಾಸ್ತಿ ತುಂಬ ಓದ್ತಿದ್ದೆ ನಾನು. ಅವಾಗೆಲ್ಲ ಫೋನ್ ಇಲ್ಲದೆ ಇರೋಂಥ ಟೈಮಲ್ವ, ಜಾಸ್ತಿ ಓದ್ತಿದ್ದೆ. ಕರುಣಾಳು ಬಾ ಬೆಳಕೆ, ಗುರುರಾಜ್ ಕರ್ಜಗಿಯವರು. ಅವರು ಅಂದರೆ ನಂಗೆ ಜಾಸ್ತಿ ಇಷ್ಟ. ತುಂಬ ಇಷ್ಟ ಅವರು. ಯೂಟ್ಯೂಬಲ್ಲಿ ಈಗಲೂ ಸಿಗುತ್ತೆ ನೋಡಿ. ನೀವು ಬೇಕಾದ್ರೂ ನೋಡಿ ಒಂದು ಸಲ, ನಿಮಗೂ ಇಷ್ಟ ಆಗುತ್ತೆ. ಇದು ರಾಮಾಯಣ ಮಹಾಭಾರತದ ಕಥೆಗಳು. ಇದು ಕೈವಾರ್ ತಾತಯ್ಯನವ್ರ ಬುಕ್ಕು ನೋಡಿ. ಗಾಂಧೀಜಿಯವ್ರ ಬುಕ್ಕು, ಆತ್ಮಕಥೆ ಸತ್ಯಾನ್ವೇಷಣೆ ಅಂತ. ಇದೆಲ್ಲ ನಾನು ಓದಿದ್ದೀನಿ ಫ್ರೆಂಡ್ಸ್. ಎಲ್ಲ ತುಂಬ ಹಿಂದೆನೇ ಓದಿದ್ದೀನಿ. ರಾಮಾಯಣದ ಬುಕ್ಸ್ ಅವೆಲ್ಲ, ಮಹಾಭಾರತದ್ದು. ಷಡಕ್ಷರಿ ಅವ್ರದ್ದು ಕ್ಷಣ ಹೊತ್ತು ನುಡಿಮುತ್ತು ಅಂತ. ಕವಲು. ಇದು ಭೈರಪ್ಪನವ್ರ ಬುಕ್ಕು. SL ಭೈರಪ್ಪನವ್ರು ಬರ್ತಿರೋ ಅಂಥ ಕಾದಂಬರಿ. ಅವರು ತುಂಬ ಚೆನ್ನಾಗಿ ಬರೀತಾರೆ. ಇದು ಗಿಫ್ಟ್ ಮಾಡಿರೋದು ನನಗೆ. ಇದು ಮೊದಲ ನೋಟ ಅಂತ ತಾರಾ ಸುಬ್ರಾವ್ ಅವ್ರು ಬರ್ತಿರೋದು. ಹಳೇದಾಗೋಗಿದೆ, ಆದರೂ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಎಲ್ಲ ಮೊನ್ನೆ ವಾಟ್ರು ಕ್ಲೀನ್ ಮಾಡುವಾಗ ಇದು ಕಾಣಿಸ್ತು ನನಗೆ. ಇವೆಲ್ಲ ಆವಾಗ ಅನಿಸ್ತು ನಿಮ್ಮ ಜೊತೆ ಯಾಕೆ ಹಂಚ್ಕೋಬಾರ್ದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಉಷಾ ನವರತ್ನರಾಮ್ ಅವ್ರದ್ದು. ಇದು ನೋಡಿ, 30 ದಿನಗಳಲ್ಲಿ ತಮಿಳ್ ಭಾಷೆ ಅಂತ. ಎಲ್ಲದರಲ್ಲೂ ಫಸ್ಟು ನನ್ನ ಹೆಸರು ಹಾಕ್ಕೊಂಬಿಡ್ತೀನಿ ನಾನು ತೊಗೊಂಡಿದ್ದ ತಕ್ಷಣ. ನನಗೆ ಅದೊಂದು ಇಷ್ಟ. ನಂದು ಬುಕ್ಕು ಅಂತ ನಾನು ಫಸ್ಟು ನನ್ನ ಹೆಸರು ಹಾಕ್ಕೊಂಬಿಡ್ತೀನಿ. ತಮಿಳ್ ಭಾಷೆ ಬರುತ್ತೆ ನಮಗೆ ಸ್ವಲ್ಪ. ಇವೆಲ್ಲ ಡಿಟೆಕ್ಟಿವ್ ನಾವೆಲ್ಗಳು. ತಮಿಳು ತೆಲುಗು ಸುತ್ತಮುತ್ತ ಇದ್ದಾರಲ್ಲ, ಅಂಗಡಿ ಬೇರೆ ಇಟ್ಟಿದ್ದೀವಲ್ಲ, ಮಾತಾಡ್ತೀವಿ. ಅದ್ರ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಇದು ನೋಡಿ, ಉಮಾಶ್ರೀ ಅವ್ರದ್ದು ಒಡಲಾಳ ಅಂತ. ಅವರೇ ಬರೆದಿರೋ ಬುಕ್ಕು. ಮಿಂಚು ಸಾಯಿಸುತ್ತೆ ಅವ್ರದ್ದು. ಇವು ನೋಡಿ, ತ್ರಿವೇಣಿ ಅವರು ಕಾದಂಬರಿಗಳು. ಇವೆಲ್ಲ ಇಷ್ಟಪಟ್ಟು ಓದಿದ್ದೀನಿ ಫ್ರೆಂಡ್ಸ್ ನಾನು. ನನಗೆ ಕಾದಂಬರಿಗಳಂದರೆ ಬುಕ್ಸ್ ಅಂದ್ರೇ ಇಷ್ಟ. ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಹೆಂಡತಿ ಹೆಸರು, ಕನಕದಾಸರ ಪದಗಳು ಇವು. ನೋಡಿ, ಇದು ಇಸ್ಕಾನಿಂದನೇ ತೊಗೊಂಬಂದಿತ್ತು ಫ್ರೆಂಡ್. ಕೃಷ್ಣ ಬುಕ್ಕು ಇದು. ಎಲ್ಲರೂ ಇಸ್ಕಾನಿಂದ ತೊಗೊಂಬಂದಿತ್ತು. ತೆನಾಲಿ ರಾಮಕೃಷ್ಣನ ಕಥೆಗಳು ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಮಯೂರ ಬುಕ್ಗಳಂತೂ ತುಂಬ ಇದ್ದಾವೆ ನನ್ನ ಹತ್ರ. ಯಾವಾಗಲಾದರೂ ತಿರ್ಗಿ ಇನ್ನೊಂದು ಸಲ ಓದೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ನೋಡಿ, ಪ್ರಾಣೇಶ್ ಅವ್ರದ್ದು ನಗಿಸುವವನ ನೋವುಗಳು ಅಂತ. ತುಂಬ ಚೆನ್ನಾಗಿದೆ. ಅದು ಏರದ ಬಳೆ, ಬೀಚಿಯವ್ರದ್ದು. ಪ್ರಾಣೇಶ್ ಅವರು ಬೀಚಿಯವ್ರನ್ನ ಗುರುಗಳು ಅಂತ ತಿಳ್ಕೊಂಡಿದ್ದಾರೆ ಅವರು. ಅವ್ರ ಬುಕ್ ಅದು. ಇದು ತಾತಯ್ಯನವ್ರದ್ದೇ. ಮಾಲ್ಗುಡಿ ಡೇಸ್. ಇದು RK ನಾರಾಯಣ್ ಅವ್ರು ಬರ್ತಿರೋದು. ಎಲ್ಲ ತುಂಬ ಹಿಂದೆನೇ ತೊಗೊಂಡಿದ್ದೀನಿ ನೋಡಿ. ಎಲ್ಲದರಲ್ಲೂ ಫಸ್ಟ್ ಹೆಸರು ಹಾಕ್ಕೊಂಬಿಡ್ತೀನಿ. ಇದು ಸ್ಟೀಫನ್ ಹಾಕಿಂಗ್ ಅವ್ರದ್ದು. ಎಲ್ಲ ಡಿಟೆಕ್ಟಿವ್ ನಾವೆಲ್ಗಳು. ಒಂದು ಸಲ ಇದು ಬೇಕಾದ ಸಲ ಓದಿದ್ದೀನಿ ನಾನು. ಆದರೂ
ಇಟ್ಕೊಂಡಿದ್ದೀನಿ. ಇದೆಲ್ಲ ವಯಸ್ಸಾದಮೇಲೆ ಓದೋಣ ಅಂತಂದರೆ ಅವಾಗೇನು ಕೆಲಸ ಮಾಡೋಕ್ಕಾಗಲ್ವಲ್ಲ, ಒಂದು ಕಡೆ ಇರ್ತೀವಲ್ಲ, ಅವಾಗ ಓದೋಣ ಅಂತ. ಇದು ನೋಡಿ, ಇದು ಸ್ಪೆಷಲ್ಲು. ಮರಣಂ ಲೇನಿ ಮೀರು ಅಂತ ತೆಲುಗು ಬುಕ್ ಅದು. ತೆಲುಗು ನನಗೆ ಓದೋಕ್ಕೆ ಬರುತ್ತೆ, ನಮ್ಮ ಅಪ್ಪಯಿಂದನೇ ಕಲ್ತಿದ್ದು ನಾನು. ಅದು ಆತ್ಮದ ಬಗ್ಗೆ ಬುಕ್. ಅಂದರೆ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು. ನಾವು ಸಾಯ್ತೀವಿ ಅಂತ ಭಯ ಪಡಬೇಕಾಗಿಲ್ಲ, ನಮ್ಗೆ ಸಾವಿಲ್ಲ ಅನ್ನೋಂಥ ತಿಳಿಸೋಂಥ ಬುಕ್ಕು, ಆಧ್ಯಾತ್ಮದ ಬುಕ್ಕು. ಆ ರೂಟಲ್ಲಿ ಹೋಗಬೇಕು ಮನುಷ್ಯ ಯಾವಾಗಲೂ ಅಂತ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಇನ್ನೂ ಅದು ಫಾಲೋ ಮಾಡೋಕ್ಕಾಗ್ತಿಲ್ಲ. ಧ್ಯಾನ ಅಂದರೆ ಮೆಡಿಟೇಷನ್ ಏನೂ ಮಾಡೋಕ್ಕಾಗ್ತಿಲ್ಲ ನನಗೆ. ಮಾಡಬೇಕು ಮುಂದೆ. ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ. ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.